ಕಠಿಣ ಪರಿಶ್ರಮದ ಹಿಂದೆ ಫಲ ಕಟ್ಟಿಟ್ಟ ಬುತ್ತಿ ಎಂಬ ಮಾತಿನಂತೆ ಬಾರ್ ಗರ್ಲ್ ಇಂದ ಬಾಲಿವುಡ್ ವರೆಗೂ ಈಕೆಯ ಪ್ರಯಾಣ ಬಲು ರೋಚಕ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್. ಬಾಲಿವುಡ್ನ ಹಾಟ್ ಬ್ಯೂಟಿ ಎಂದೇ ಫೇಮಸ್ ಆಗಿರೋ ನಟಿ ನೋರಾ ಫತೇಹಿ ಹಿಂದಿ, ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಹಾಟ್ನಿಂದಲೇ ಫೇಮಸ್ ಆಗಿರೋ ನಟಿ ನೋರಾ ಫತೇಹಿ ಐಟಮ್ ಗರ್ಲ್ ಎಂದೇ ಫೇಮಸ್. ಈಕೆ ನೃತ್ಯ ಮಾಡೋದಕ್ಕೆ ನಿಂತ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯೋದು ಇದೆ. ಅಂದ್ಹಾಗೆ ನಟಿ ಯಾವುದೇ ನೃತ್ಯ ತರಬೇತಿ ಪಡೆದಿಲ್ಲ, ಸ್ವಯಂ ಅಭ್ಯಾಸದ ಮೂಲಕ ತಮ್ಮ ಅದ್ಭುತ ಡ್ಯಾನ್ಸರ್ ಆಗಿ ಬೆಳೆದಿದ್ದಾರೆ. ಅವರ ನೃತ್ಯವನ್ನ ಮಾಧುರಿ ದೀಕ್ಷಿತ್ ಮತ್ತು ಮಲೈಕಾ ಅರೋರಾ ಅವರಂತಹ ನಟಿಯರೊಂದಿಗೆ ಹೋಲಿಸಲಾಗುತ್ತದೆ. ಇವರು ಸೊಂಟ ಕುಣಿಸುತ್ತಾ ಬೆಳ್ಳಿ ಡ್ಯಾನ್ಸ್ ಮಾಡಿದ್ರೆ ಕಣ್ ಬಿಟ್ಟು ನೋಡ್ಬೇಕು. ಬಾಲಿವುಡ್ನಲ್ಲಿ ಇತ್ತೀಚೆಗೆ ಭಾರೀ ಸದ್ದು ಮಾಡ್ತಿರುವ ನೋರಾ ಮೂಲತಃ ಕೆನಡಾದವರು. ಹಿಂದಿ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಅವರು ನರ್ತಿಸಿದ ಹಾಡುಗಳು ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ಬಾರಿ ವೀಕ್ಷಣೆ ಕಾಣುತ್ತವೆ. ಹಿಂದಿ ಮಾತ್ರವಲ್ಲದೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲೂ ನೋರಾ ನಟಿಸಿದ್ದಾರೆ. ಬಾಹುಬಲಿ ಸಿನಿಮಾದ ಮನೋಹರಿ ಹಾಡಿನ ಮೂಲಕ ನೋರಾಗೆ ದೊಡ್ಡ ಬ್ರೇಕ್ ಸಿಕ್ಕಿತ್ತು. ಕನ್ನಡ ಕೇಡಿ ಸಿನಿಮಾದಲ್ಲಿಯೂ ನೋರಾ ಫತೇಹಿ ಕಾಣಿಸಿಕೊಳ್ಳಲಿದ್ದಾರೆ. ಇವೆಲ್ಲವುಗಳ ನಡುವೆಗೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಜೊತೆ ನಟಿಯ ಹೆಸರು ತಳುಕು ಹಾಕಿಕೊಂಡಿದೆ. ಆರ್ಯನ್ಗಿಂತ 5 ವರ್ಷ ದೊಡ್ಡವಳಾಗಿರುವ ನೋರಾ ಆರ್ಯನ್ ಜೊತೆ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗ್ತಿದ್ದು, ಬಾಹುಬಲಿ, ದಿ ಬಿಗಿನಿಂಗ್, ಕಿಕ್ 2 ನಂತಹ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿ ಇದೀಗ ದೊಡ್ಡ ಸ್ಟಾರ್ ಎನಿಸಿಕೊಂಡಿರುವ ನೋರಾ ಈ ನಟಿ ಬಿಗ್ ಬಾಸ್ 9 ಮತ್ತು ಝಲಕ್ ದಿಕ್ಲಾ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಯಾಗಿದ್ರು. ಸತ್ಯಮೇವ ಜಯತೆ ಚಿತ್ರದ ದಿಲ್ಬರ್ ಹಾಡಿನಲ್ಲಿ ತಮ್ಮ ಅದ್ಭುತ ನೃತ್ಯದಿಂದ ಮನಗೆದ್ರು. ಮೊದಲೇ ಹೇಳಿದಂತೆ ಬಾರ್ ಗರ್ಲ್ ಆಗಿದ್ದವರು ಬಾಲಿವುಡ್ನಲ್ಲಿ ಬಣ್ಣ ಹಚ್ಚಲು ಭಾರತಕ್ಕೆ ಬಂದಿದ್ದ ನಟಿ ಬರುವಾಗ ತಂದದ್ದು ಕೇವಲ 5,000 ರೂಪಾಯಿಗಳು ಮಾತ್ರ. ಇದೀಗ ಅವರ ಒಟ್ಟು ಆಸ್ತಿ 50 ಕೋಟಿಗೂ ಅಧಿಕ ಎನ್ನಲಾಗುತ್ತದೆ.